ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗೋಹತ್ಯೆ ಕುರಿತಾಗಿ ವಿಧಾನಸಭೆಯಲ್ಲಿ ವಾಕ್ಸಮರ ನಡೆದಿದೆ. ಬಜೆಟ್ ಮೇಲಿನ ಚರ್ಚೆಯ ಸಂದರ್ಭದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿರುಸಿನ ಮಾತು. ಹೌದು, ಬಿಜೆಪಿ ಸದಸ್ಯ ಶರಣು ಸಲಗಾರ್ ಈ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ. ಹೌದು, ಗೋಹತ್ಯೆ ಕುರಿತಾಗಿ ವಿಧಾನಸಭೆಯಲ್ಲಿ ನಡೆದಿರುವಂತಹ ವಾಕ್ಸಮರ ಇದು. ಬಜೆಟ್ ಮೇಲಿನ ಚರ್ಚೆಯ ಸಂದರ್ಭದಲ್ಲಿ ಈ ವಿಷಯವನ್ನ ಬಿಜೆಪಿ ಸದಸ್ಯ ಶರಣು ಸಲಗಾರ್ ಪ್ರಸ್ತಾಪ ಮಾಡಿದ್ದಾರೆ. ಆಗ ಸಚಿವ ಪ್ರಿಯಾಂಕ್ ಖರ್ಗೆ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಾರೆ. ಗೋಹತ್ಯೆ ಕಸಾಯಿಖಾನೆ ಅಕ್ರಮವಾಗಿ ನಡೀತಾ ಇದೆ, ಹಾಡಹಗಲು ಗೋಹತ್ಯೆ ನಡೀತಾ ಇದೆ ಅಂತ ಶರಣು ಸಲಗಾರ್ ಈ ವಿಷಯವನ್ನ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಬಿಜೆಪಿ ಮಾಡಿದಂತಹ ಈ ಆರೋಪಕ್ಕೆ ಪ್ರಿಯಾಂಕ್ ಖರ್ಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಏನಂದ್ರೆ ಅಧ್ಯಕ್ಷರೇ, ಆ ಲಾರಿ ಬಾಡಿಗೆ ಕುಡಾಟಿ ಬಿ ಅದಕ್ಕೆ ಬಿಲ್ ಬರಲ್ಲ ಅಮ್ಮಣ, ನಾವು ಬಿಟ್ಟು ಓಡ್ ಬಂದಿವಿ ಅಧ್ಯಕ್ಷರೇ. ಅದು ಅನುಭವಿಸಿದಂಥವ್ನು ನಾನು ಅಧ್ಯಕ್ಷರೇ. ನಾನು ಹೇಳ್ತಕ್ಕಂಥದ್ದು ಅಷ್ಟೇ, ಯಾರು ಬಡ ಕುಟುಂಬದಿಂದ ಬಂದಂತಹ ಮುಖ್ಯಮಂತ್ರಿಗಳು ರೈತರ ಬಗ್ಗೆ ಬಡವರ ಬಗ್ಗೆ ಕಾಳಜಿ ಒಂದು ವೇಳೆ ನೀವು ಮಾಡಿಲ್ಲ ಅಂದ್ರೆ ಯಾರು ಕಾಳಜಿ ಮಾಡ್ಬೇಕು ಅಧ್ಯಕ್ಷರೇ? ಇವತ್ತು ಈ ಸರ್ಕಾರದೊಳಗೆ ಒಂದು ಸಲಾರೆ ಗೋಶಾಲೆಗಳ ಬಗ್ಗೆ ಆಕಳುಗಳು, ಎತ್ತುಗಳು, ದನಗಳು ಈ ರಾಜ್ಯದಾಗ ಇರ್ಬೇಕಾ ಬೇಡ ಅಧ್ಯಕ್ಷರೇ? ಅವ್ ಪಾಲನೆ ಪೋಷಣೆ ನಾವು ಮಾಡ್ಬೇಕಲ್ಲ ಅಧ್ಯಕ್ಷರೇ? ನಮ್ಮೆಲ್ಲರ ಹೊಣೆ ಅಲ್ಲ ಅಧ್ಯಕ್ಷರೇ? ಇವತ್ತು ನೀವು ಬೆಂಗಳೂರು ಕಾನ್ವೆಂಟ್ದೊಳಗೆ ಓದ್ತಕ್ಕಂಥವ್ರು ಯಾರಿಗಾರೆ ತೋರಿಸ್ರಿ ಹುಡುಗರಿಗೆ ಆಕಳ ಕರ ಬಿಟ್ಕೊಂಬ ದೃಶ್ಯನೇ ಅವ್ರು ನೋಡಿರಲ್ಲ ಅಧ್ಯಕ್ಷರೇ. ಹಾಲು ಕುಡಿತಾರೆ ಅವರು, ಡೈರಿಲಿಂದ ಹಾಲು ಬರ್ತದ, ಆ ಮಕ್ಕಳು ಆಕಳ ಕರ ಬಿಟ್ಕೊಂಬ ನೋಡೋ ದೃಶ್ಯನೇ ಇಲ್ಲ. ಇವತ್ತು ನಾನು ಕೈ ಮುಗಿತೀನಿ ಈ ಸರ್ಕಾರಕ್ಕ, ಗೋಶಾಲೆಗಳು ಪ್ರಾರಂಭ ಮಾಡ್ರಿ. ಇದ್ದಂತ ದನಗಳು ರೋಡ್ ಮೇಲೆ ಕಸ ತಿಂದು ಪ್ಲಾಸ್ಟಿಕ್ ತಿಂದು ದನಗಳು ಸತ್ತು ಹೋಗ್ತಾವ ಅಧ್ಯಕ್ಷರೇ. ಅದು ನೋಡ್ರಿ ಸಂಕಟ ಅನಿಸ್ತದೆ ಅಧ್ಯಕ್ಷರೇ. ಹಾಗಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ಅಧ್ಯಕ್ಷರೇ, ಇವತ್ತ ಮೂಲಕ ಅದ್ರ ಜೊತೆಗೆ ಅಧ್ಯಕ್ಷರೇ, ಈ ರಾಜ್ಯದೊಳಗ ಕಸಾಯಿ ಖಾನೆಗಳು ಅಧ್ಯಕ್ಷರೇ ಅಕ್ರಮವಾಗಿ ಏನು ಕಸಾಯಿ ಖಾನೆಗಳು ಅಧ್ಯಕ್ಷರೇ, ಅದರ ಮೇಲೆ ದಯಮಾಡಿ ಈ ಸರ್ಕಾರ ನಿಗಾ ವಹಿಸಬೇಕು. ಇವತ್ತು ಅಕ್ರಮ ಕಸಾಯಿ ಖಾನೆ ಒಳಗ ಇವತ್ತೆಷ್ಟೋ ಜನ UP ಬಿಹಾರ್ಲಿಂದ ಕೆಲಸ ಮಾಡಿ ಇವತ್ತೆಷ್ಟೋ ನಮ್ಮ ಆಕಳುಗಳು, ನಮ್ಮ ಎತ್ತುಗಳು ಹಾಡ್ ಹಗಲೇ ಕೊಯ್ದ ಕೇಸಿಂದ ಸತ್ಯಾನಾಶ ಮಾಡೋದು ನಾವು ಪ್ರತಿ ದಿವಸ ನೋಡ್ತೇವೆ ಅಧ್ಯಕ್ಷರೇ. ಆದ್ರೆ ಏನದ ಇಲ್ಲಿ ಬಾಯಿ ತೆಗೆಪ್ಲೇ ಇಲ್ಲ, ಮಾತಾಡಪ್ಲೇ ಇಲ್ಲ. ಏನಾರೇ ಮಾತಾಡ್ದೆ ಅಂದ್ರೆ ಏನಾಗ್ತದೋ, ಏನಾರೇ ಮಾತಾಡ್ರ ಸಮುದಾಯದ ನಮಗ ಓಟ್ ಹೋಗ್ತದೋ, ಒಂದೇ ಸೌಂಡ್ ಹೆದರೋದು, ಅಂಜಿಕೆ ನಮಗ ಮಾತೇ ಆಡೋದಿಲ್ಲ. ನಾವು ಯಾರು ಆಕಳುಗಳು ಹಾಲು ಕುಡಿದು ನಾವು ದೊಡ್ಡವರಾಗಿದ್ದೇವೋ, ಎತ್ತುಗಳು ಹೊಲದಾಗ ಬಿತ್ತಿ ಆ ಜೋಳ ಬ್ಯಾಳಿಲಿಂದ ನಾವು ರೊಟ್ಟಿ ತಿಂದು ದೊಡ್ಡವರಾಗಿದ್ದೇವೋ, ಅವ್ರಿಗೆ ಉಳಿಸ್ಬೇಕಂತ ಎಷ್ಟು ಜನ ಮಾತಾಡಿದೀವಿ ಅಧ್ಯಕ್ಷರೇ? ನನಗೆ ಹಿಡ್ಕೊಂಡು ಆತ್ಮವಂಚನೆ ಕೆಲಸ ಅಲ್ಲ ಅಧ್ಯಕ್ಷರೇ ಇದು, ಆತ್ಮವಂಚನೆ ಕೆಲಸ ಅಧ್ಯಕ್ಷರೇ ಇದು, ಆತ್ಮವಂಚನೆ ಕೆಲಸ. ದಯಮಾಡಿ ಮುಂದಾದರೂ ಕೂಡ ಅವು ಕುಳಿಸಬೇಕು, ಅವಕ್ಕೆ ಬೆಳೆಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇಲ್ಲಿ ಚರ್ಚೆ ಆಗ್ಬೇಕಂತ ಹೇಳಿ ನಿಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತೇನೆ ಅಧ್ಯಕ್ಷರೇ. ಇವತ್ತು ಅಧ್ಯಕ್ಷರೇ, ನಮ್ಮ ಶರಣು ಸಲ್ಗಾರ್ ಅವರಿಗೆ ಇದ್ರ ಬಗ್ಗೆ ಗೋ ರಕ್ಷಣೆ ಬಗ್ಗೆ ಮಾತನಾಡ್ತಾ ಇದ್ದಾರೆ. ರೆಂಬಲ್ ಆಗ್ರೋ ಅಂದ್ಬಿಟ್ಟು ಒಂದು ಕಂಪನಿ ಇದೆ, ಯಾರ್ದು ಗೊತ್ತಾ ಸರ್? ಅದು ರೆಂಬಲ್ ಆಗ್ರೋ ಅಂದ್ಬಿಟ್ಟು ಕರ್ನಾಟಕದ ಬಗ್ಗೆ ಒಂದು ಬೀಫ್ ಎಕ್ಸ್ಪೋರ್ಟ್ ಕಂಪನಿ ಇದೆ. ಈಗ ಸಭಾಧ್ಯಕ್ಷರೇ, ಅಂದ್ರೆ ತಾವು ಎದ್ದಿದ್ದೀರಾದ್ರೆ ತಮ್ಗೆ ಗೊತ್ತಿದೆ ಅಂತ ಅರ್ಥ. ಏನ್ ನಮ್ಗೇನ್ ಗೊತ್ತಿಲ್ಲ. ಕರ್ನಾಟಕದ ಏನಾರು ಇದ್ರೆ ನೀವಿದ್ರೆ ಸರ್ಕಾರ ಕ್ರಮ ವಹಿಸಿ ಅಂತ ಕೇಳ್ಕೊತೀವಿ ಸರ್. ಈಗ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಯಾಕೆ ಎದ್ದೆ ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಎದ್ದೆ ಅಂದ್ರೆ ಅಲ್ಲ, ಮಹಾರಾಷ್ಟ್ರದು ಇವರು ಎಲ್ಲೆಲ್ಲ ಪರಿಹಾರದ ಬಗ್ಗೆ ವಿಷಯಾಂತರವನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸನ್ಮಾನ್ಯ ಸದಸ್ಯರು ಎಷ್ಟು ಹೆಕ್ಟೇರ್ ಲಾಸ್ ಆಗಿದೆ ಸರ್ಕಾರದ ಗಮನವನ್ನು ಸೆಳೆದು ಎಷ್ಟು ಹೆಕ್ಟೇರ್ ಲಾಸ್ ಆಗಿದೆ ಸರ್ಕಾರ ವ್ಯಂಗ್ಯವಾಗಿ ದೃಷ್ಟೀಕರಣ ರಾಜಕಾರಣ ಉತ್ತರ ಕೊಡುವಂತ ಬೇಕಿಲ್ಲ, ವ್ಯಂಗ್ಯವಾಗಿ ಉತ್ತರ ಕೊಡೋದು ಬೇಕಿಲ್ಲ. ಒಂದು ಸರ್ಕಾರ ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕು.